ರಮೇಶ್ ಅವರೀಗ ನೋಡಿ, ರಾಜ್ಯದ ರಾಜಕಾರಣವನ್ನು ನೋಡಿದಾಗ ಒಂದು ಆಡಳಿತಾರೂಢ ಕಾಂಗ್ರೆಸ್ ಅದರದ್ದೇ ಆದ ಪಕ್ಷದಲ್ಲಿನ ಆಂತರಿಕ ಏನು ಅಧಿಕಾರದ ಆಪಾಹಪಿ ಇರ್ಬೋದು, ಏನು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಇರ್ಬೋದು, ಇನ್ನು ಅಭಿವೃದ್ಧಿಯ ವಿಚಾರಗಳಿರ್ಬೋದು, ಆಮೇಲೆ ಸಮಾವೇಶದ ಸಂಘರ್ಷಗಳ ವಿಚಾರ ಇರ್ಬೋದು, ಇದು ಒಂದಾದ. ಇನ್ನು ಪ್ರತಿಪಕ್ಷದ ಜವಾಬ್ದಾರಿ ಬಹಳ ಮುಖ್ಯ ಆಗಿರುತ್ತೆ. ಈಗ ಅಧಿಕಾರದಲ್ಲಿರೋರಿಗೆ ಹೆಚ್ಚು ಸಮಸ್ಯೆಗಳಂತ ನಾವು ನೋಡ್ತೀವಿ, ಆದರೆ ಇಲ್ಲಿ ಪ್ರತಿಪಕ್ಷಗಳದೇ ಒಂದು ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಈ ಏನು ಬಣಗಳ ಈ ಜಗಳ. ಸೊ ಇವೆಲ್ಲ ನೋಡಿದಾಗ ಪತ್ರಕರ್ತರಾಗಿ ಹೆಂಗೆ ಅನಲೈಸ್ ಮಾಡ್ತೀರಿ ಈ ಪ್ರತಿಪಕ್ಷಗಳ ಈ ಸಮಸ್ಯೆ, ಆಡಳಿತ ಪಕ್ಷಗಳ ಅದರದ್ದೇ ಆದ ಸಮಸ್ಯೆಗಳು ಮತ್ತು ರಾಜ್ಯದ ಅಭಿವೃದ್ಧಿ ಇವೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಅಂತ? ಈ ಬಿ ಜೆ ಪಿಯ ರಾಜ್ಯದ ಪರಿಸ್ಥಿತಿ, ರಾಜ್ಯದಲ್ಲಿರುವಂಥ ಬಿ ಜೆ ಪಿಯ ಪರಿಸ್ಥಿತಿ ಭಾಳ ಒಂದು ಶೋಚನೀಯ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಈಗ ಅದು ಶಿಸ್ತಿನ ಪಕ್ಷ, ಆದರ್ಶವಾದಿ ಪಕ್ಷ ಅನ್ನುವಂಥದ್ದೆಲ್ಲ ಭಾಳ ಅದು ಸವಕಲಾಗಿ ಹೋಗಿದೆ. ಅದನ್ನು ಬಳಸುವಂಥದ್ದೇ ಸೂಕ್ತ ಅಲ್ಲ ಅನ್ನುವಂಥದ್ದು. ಹೈಕಮಾಂಡ್, ಬಿ ಜೆ ಪಿಯ ಹೈಕಮಾಂಡ್ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿರುವಂಥ ಬಿ ಜೆ ಪಿಯ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವ್ರು ತಿಳ್ಕೊಂಡಿದ್ದಾರೆ ಯಡಿಯೂರಪ್ಪನವ್ರ ಕುಟುಂಬಿದ್ರು ಮಾತ್ರ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ತಪ್ಪು ಗ್ರಹಿಕೆಯಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ಹೈಕಮಾಂಡ್. ಇದು ಬಿ ಜೆ ಪಿಯ ದೊಡ್ಡ ಸಮಸ್ಯೆ. ಈಗ ನೋಡಿ, ಇವತ್ತಿನ ಪರಿಸ್ಥಿತಿನಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆ ಏನಾಯಿತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಅತಿ ಹೆಚ್ಚು ಗೆದ್ಕೊಂಡು ಬಂದಂಥವ್ರು ಲಿಂಗಾಯತ್ ಶಾಸಕರು. ಇವತ್ತಿಗೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಏನು ತಿಳ್ಕೊಂಡಿದೆ, ಯಡಿಯೂರಪ್ಪನವ್ರು ಬಿ ಜೆ ಪಿಯಲ್ಲಿದ್ದರೆ ಲಿಂಗಾಯತರ ಓಟ್ ಬರುತ್ತೆ, ಲಿಂಗಾಯತರೆಲ್ಲ ಬಿ ಜೆ ಪಿ ಪರವಾಗಿದ್ದಾರೆ ಅನ್ನುವಂಥ ಭ್ರಮೆ ಇನ್ನೂ ಬಿ ಜೆ ಪಿ ಹೈಕಮಾಂಡ್ಗಿದೆ. ಅದರಿಂದ ಹೊರಗೆ ಬರೋದು ಹೊರತು ಅವರು ಇಲ್ಲಿ ಕರ್ನಾಟಕದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗ್ತಲ್ಲ. ಅವ್ರು ಮತ್ತು ಯಡಿಯೂರಪ್ಪನವ್ರ ಮೇಲೆ, ಯಡಿಯೂರಪ್ಪನವ್ರ ಕುಟುಂಬದ ಮೇಲೇ ಅವಲಂಬಿತರಾಗ್ತಾರೆ. ಇದು ದೊಡ್ಡ ಹೊಡೆತ ಕೊಡ್ತಾ ಇದೆ. ಒಳಗಡೆ ಫಂಡಮೆಂಟಲ್ ಪ್ರಾಬ್ಲಮ್ ಇರೋದ ಅಲ್ಲಿ. ಇಲ್ಲಿವರೆಗೂ, ಹಿಂದಿನ ಚುನಾವಣೆವರೆಗೂ ಲಿಂಗಾಯತ ಮತಗಳು ಬಿ ಜೆ ಪಿಯ ಪರವಾಗಿದ್ದು, ಸಾಲಿಡ್ ಆಗಿತ್ತು. ಅದು ಯಾಕಿತ್ತು? ಯಡಿಯೂರಪ್ಪನವ್ರು ಯಾವಾಗ ಬಿ ಜೆ ಪಿ ಬಿಟ್ಟು ಹೋಗ್ತಾರೆ ಅವಾಗೆಲ್ಲ ಬಿ ಜೆ ಪಿಗೆ ಸೋಲಾಗಿತ್ತು. ಅದೇ ಒಂದು ಮಾನದಂಡವನ್ನು, ಅದೇ ಒಂದು ಕಾನ್ಸೆಪ್ಟನ್ನ ಇನ್ನೂ ಇಟ್ಕೊಂಡಿದ್ದಾರೆ ಹೈಕಮಾಂಡ್ನವರು. ಅದರಿಂದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗ್ತದೆ. ಆಮೇಲೆ ಈ ರಾಜ್ಯದ ರಾಜಕಾರಣವನ್ನ ನಿರ್ಧಾರ ಮಾಡೋದು ಕೇವಲ ಲಿಂಗಾಯತ ಸಮುದಾಯಗಳಲ್ಲ, ಈಗ ಬೇರೆದೇ ಆದ ಹೌದು, ಹೌದೌದು, ಅಹಿಂದ ಮತಗಳಿದೆ, ಅಲ್ಪಸಂಖ್ಯಾತರ ಮತಗಳಿದೆ, ದಲಿತ ಮತಗಳಿದೆ, ಇದೆಲ್ಲವೂ ಕೂಡ ಇದೆ. ಬಿ ಜೆ ಪಿ ಅದನ್ನು ಹೈಕಮಾಂಡ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಸರಿಯಾದ ನಾಯಕತ್ವವನ್ನು ಅವ್ರು ಕೊಡ್ತಾ ಇಲ್ಲ. ಮತ್ತು ಈಗ ಹೋರಾಟ ಮಾಡ್ತಿರುವಂಥವ್ರು ಯತ್ನಾಳ್ ಅವರ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಇವರು ಹೋರಾಟ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಇವರೆಲ್ಲ ಈ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾ ಇರುವಂಥವ್ರು. ಇನ್ನೂ ಒಂದು ಕಡೆ ಇದೆ, ಒಂದಿಷ್ಟು ಜನ ವಿಜಯೇಂದ್ರ ಅವ್ರ ಪರವಾಗಿದ್ದರೆ, ಯಡಿಯೂರಪ್ಪನವ್ರ ಕುಟುಂಬದ ಪರವಾಗಿದ್ದರೆ, ಒಂದಿಷ್ಟು ಜನ ಯತ್ನಾಳ್ ಅವ್ರ ಟೀಮಲ್ಲಿ. ಇನ್ನೊಂದು ದೊಡ್ಡ ಟೀಮ್ ಇದೆ ಅಲ್ಲಿ ಬಿ ಜೆ ಪಿಯಲ್ಲಿ, ಅವರು ಭಾಳಷ್ಟು ಜನ ಮೌನವಾಗಿದ್ದಾರೆ. ಅವರೆಲ್ಲ ನಿಜವಾದ ಬಿ ಜೆ ಪಿಯ ಹಿತಾಸಕ್ತಿಯನ್ನು ಬಯಸುವಂಥವ್ರು. ಬಿ ಜೆ ಪಿ ರಾಜ್ಯದಲ್ಲಿ ಬೆಳಿಬೇಕು, ಬಿ ಜೆ ಪಿಗೆ ಅಧಿಕಾರಕ್ಕೆ ಬರಬೇಕನ್ನೋಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಈ ಪರಿಸ್ಥಿತಿಯನ್ನು ನೋಡಿ ಭಾಳ ಮನಸ್ಸಲ್ಲೇ ನೊಂದ್ಕೊಂಡು ಸುಮ್ಮನೆ ಇದ್ದಾರೆ. ಅವ್ರು ಹೊರಗಡೆ ಬರ್ತಾ ಇಲ್ಲ. ಕೆಲವೊಬ್ಬರು ಮಾತ್ರ ನೈಜ ಬಿ ಜೆ ಪಿಯ ಕಾರ್ಯಕರ್ತರು, ಅವರು ಸಂಘ ಪರಿವಾರದಿಂದ ಬಂದಂಥವ್ರು, ಅವರು ಧ್ವನಿ ಎತ್ತಾ ಇಲ್ಲ. ಅದು ಒಳಗಡೆ ಇರುವಂಥ ಒಂದು ಬೇಗುದಿ. ಇದು ಎರಡು ಥರ ಇದೆ. ಒಂದು ಯಡಿಯೂರಪ್ಪನವರ ಟೀಮು, ಇನ್ನೊಂದು ಯತ್ನಾಳ್ ಅವ್ರ ಟೀಮು. ನಿಜವಾದ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸ್ತವ್ರು, ಅದಕ್ಕೆ ತ್ಯಾಗ ಮಾಡಿದಂಥವ್ರು. ಇವತ್ತು ನೋಡಿ, ಆರ್ ಎಸ್ ಎಸ್ನವ್ರು ಯಾವತ್ತೂ ನಾವು ಬಿ ಜೆ ಪಿ ಬಗ್ಗೆ ಮಾತನಾಡ್ತಿಲ್ಲ. ಬಿ ಜೆ ಪಿಯಲ್ಲಿರೋರು ನಾವು ಸಂಘ ಪರಿವಾರದಿಂದ ಬಂದಿದ್ದೀವಿ, ನಾವು ಶಿಸ್ತಿನಿಂದ ಆರ್ ಎಸ್ ಎಸ್ ಸಂಘಟನೆಯಿಂದ ಬಂದಿದ್ದೀವಿ. ಇವತ್ತು ಆರ್ ಎಸ್ ಎಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೆ ಬಿ ಜೆ ಪಿಯಿಂದ. ಯಾಕಂದ್ರೆ ಅಧಿಕಾರಕ್ಕಾಗಿ ಚುನಾವಣೆಯಲ್ಲಿ ಹೌದು, ಇವ್ರು ಹೇಳ್ಕೊಳ್ತಾರೆ, ಇವ್ರು ಎಲ್ಲ ಕಡೆ ಹೋದಲ್ಲಿ ನಾವು ಸಂಘ ಪರಿವಾರದ ಬಂದಿದ್ದೀವಿ, ನಾವು ಸಂಘ ಪರಿವಾರದವರು, ಶಿಸ್ತಿನ ಪಕ್ಷ, ರಾಷ್ಟ್ರೀಯವಾದಿಗಳು. ಇವರೆಲ್ಲ ಮಾಡೋದಕ್ಕೆ ಆರ್ ಎಸ್ ಎಸ್ನವ್ರಿಗೆ ಬೇಜಾರಾಗಿ ಹೋಗಿದೆ. ಅವರೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳು ಏನು ಬಿ ಜೆ ಪಿಗೆ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಆರ್ ಎಸ್ ಎಸ್ನಿಂದ, ಅವ್ರನ್ನ ವಿತ್ಡ್ರಾ ಮಾಡ್ಕೊಂಡಿದೆ, ಅದು ಹಿಂದಕ್ಕೆ ಕರ್ಕೊಂಡಿದೆ. ಇಲ್ಲಿ ಆಗ್ತಾ ಇರುವಂಥದ್ದು ಬಿ ಜೆ ಪಿ ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ಳುತ್ತೆ ಅವಾಗ ಮಾತ್ರ ಸರಿಯಾಗುತ್ತೆ. ಬಹುಶಃ Ashwavega English News. Coming soon. Your channel, your voice, your trust.